ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಜೋನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸೊ ಇವಾಗ ನಾನು ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ ಅಂದರೆ ಮತ್ತೆ ಆರ್ ಆರ್ ಬಿ ಅವರು ವೇರಿಯಸ್ ಪ್ಯಾರಾಮೆಡಿಕಲ್ ಕ್ಯಾಟಗರೀಸ್ ಅಂತೇಳಿ ಕಾಲ್ನ ಮಾಡಿರೋವಂಥದ್ದು. ವೇರಿಯಸ್ ಮೀನ್ಸ್ ಯಾವುದು ಡಿಫ್ರೆಂಟ್ ಕ್ಯಾಟಗರೀಸಿಗೆ ಇಲ್ಲ ಡಿಫ್ರೆಂಟ್ ಪೋಸ್ಟ್ನ ಇವ್ರು ಏನು ಮಾಡಿರೋದಪ್ಪ ಅಂದರೆ ಕಾಲ್ನ ಮಾಡ್ತಾ ಬಂದರು. ಅವ್ರ ಲಾಸ್ಟ್ ಡೇಟ್ ಏನಿದೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಇವತ್ತು ಈ ಒಂದು ವಿಡಿಯೋಲ್ಲಿ ನಾವು ಡಿಸ್ಕಸ್ನ ಮಾಡ್ತಾ ಬರೋಣ. ಓಕೆನಾ? ಫಸ್ಟ್ ನಾವು ನೋಡೋದಾದರೆ ನಾವು ಯಾವುದಾದ್ರೂ ಆರ್ ಆರ್ ಬಿದು ನಾವು ಚೆಕ್ ಏನಾದರೂ ಮಾಡ್ತೀವಿ ಅಂತಂದಮೇಲೆ ಫಸ್ಟ್ ನಾವು ನೋಡಬೇಕಾದ್ದು ಈ ಒಂದು CEN ನಂಬರ್. ಈ CEN ನಂಬರ್ ಏನಾದರೂ ಜನ್ರೇಟ್ ಏನಾದರೂ ಆಗಿದೆ ಅಂತಂದರೆ ಆ ಒಂದು ನೋಟಿಸ್ನ ಇಲ್ಲ ಆ ಒಂದು ಸರ್ಕ್ಯುಲರ್ನ ಇಲ್ಲ ಆ ಒಂದು ನೋಟಿಫಿಕೇಷನ್ನ ನಾವು ಜೆನ್ಯೂನ್ ಅಂತೇಳಿ ಬಿಲೀವ್ನ ಮಾಡೋದು. ಓಕೆನಾ? ರಿಕ್ರೂಟ್ಮೆಂಟ್ನ ಮಾಡ್ಕೋತಿದ್ದಾರೆ ವೇರಿಯಸ್ ಪೋಸ್ಟ್ ಆಫ್ ಪ್ಯಾರಾಮೆಡಿಕಲ್ ಕ್ಯಾಟಗರೀಸ್. ವೇರಿಯಸ್ ಅಂತ ಬಂದೈತೆ ಅಂದಮೇಲೆ ಇಲ್ಲಿ ನಾವು ಚೆಕ್ನ ನೀವು ನೋಡ್ತಾ ಬರ್ಬೋದು. ನೇಮ್ ಆಫ್ ದ ಪೋಸ್ಟ್ ಅಂತ ಹೇಳಿದಾವಲ್ಲ, ಇವೆಲ್ಲನೂ ಅವರು ಯಾವುದು ಫಿಲ್ನ ಮಾಡ್ತಾ ಬರ್ತಿರೋದು. ಇವ್ರು ಏನಾದರೂ ಅಪ್ಲಿಕೇಶನ್ಸ್ ಏನಾದರೂ ಆ್ಯಕ್ಸೆಪ್ಟ್ನ ಮಾಡ್ತಾರೆ ಅಂದಮೇಲೆ ಥ್ರೂ ಆನ್ಲೈನ್ ಮೋಡ್ ಓನ್ಲಿ. ನೀವು ಆನ್ಲೈನ್ ಒಳಗಡೆ ಇದನ್ನು ಅಪ್ಲಿಕೇಶನ್ಸ್ನ ಹಾಕತಕ್ಕದ್ದು. ಓಕೆನಾ? ಇದರ ಇಂಪಾರ್ಟೆಂಟ್ ಡೇಟ್ಸ್. ನೆಕ್ಸ್ಟ್ ಮಂತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 8th ಸೆಪ್ಟೆಂಬರ್ಗೆ ಇದ್ರದ್ದು ಡೇಟ್ಸ್ ಎಲ್ಲನೂ ಕ್ಲೋಸ್ ಆಗ್ತಾ ಬರೋದು. ಎಷ್ಟು ಪೋಸ್ಟ್ ಇದ್ದಾವೆ, ಆಮೇಲೆ ಇನಿಷಿಯಲ್ ಪೇಮೆಂಟ್, ಸ್ಟಾರ್ಟಿಂಗ್ ಪೇಮೆಂಟ್ ಇಲ್ಲ ಬೇಸಿಕ್ ಪೇಮೆಂಟ್ ಯಾವುದಿದೆ, ಎಷ್ಟಿದೆ, ಆಮೇಲೆ ಯಾವ ಲೆವೆಲ್ ಕಮಿಷನ್ಸ್, ಪೇ ಲೆವೆಲ್ ಕಮಿಷನ್ಸ್ ಅಂಡರ್ ಅವ್ರು ಎಷ್ಟು ಸ್ಯಾಲ್ರಿನ ಪ್ರೊವೈಡ್ನ ಮಾಡ್ತಿದ್ದಾರೆ ಅಂತೇಳಿ ಒಂದು ಶಾರ್ಟ್ ನೋಟಿಸ್ನ ಅವರು ಪ್ರೊವೈಡ್ನ ಮಾಡಿರೋದು. ಈಗ ಎಕ್ಸಾಂಪಲ್ ಇವಾಗ ಯಾರಿಗಿದೆ ಬೆಸ್ಟ್ ಅಪಾರ್ಚುನಿಟೀಸ್ ಅಂತಂದರೆ ಯಾವುದು ರೇಡಿಯೋಗ್ರಾಫರ್, ಎಕ್ಸ್ರೇ ಟೆಕ್ನಿಷಿಯನ್ಸ್, ಇವ್ರಿಗೊಂದು ಬೆಸ್ಟ್ ಅಪಾರ್ಚುನಿಟೀಸ್ ಅಂತಲೇ ಹೇಳ್ಬೋದು. ಇನಿಷಿಯಲ್ ಪೇಮೆಂಟ್ ಬೇಸಿಕ್ ಅವ್ರದ್ದು ಪೇಮೆಂಟ್ ಬರೋದು 29,200, ಏಜ್ ಗ್ರೂಪ್ ಬರೋದು 18 to 33, ಆಮೇಲೆ ಓವರಾಲ್ ಪೋಸ್ಟ್ 4. ಈ 4 ಪೋಸ್ಟ್ ಎಲ್ಲಿಗೆ ಅಂತ ನೀವೇನಾದರೂ ಕೇಳಿದರೆ ಆ್ಯಸ್ ಪರ್ ಮೈ ನಾಲೆಜ್ ಈ 4 ಪೋಸ್ಟ್ ಬರೋದು ಎಂಟೈರ್ ನಮ್ಮದು ಇಂಡಿಯಾಗೇ 4 ಪೋಸ್ಟ್ ಅವರು ಕಾಲ್ನ ಮಾಡಿರೋದು. ಅದರೊಳಗಡೆ ಎಲ್ಲೆಲ್ಲಿ ವೇಕೆನ್ಸಿ ಇದೆಯೋ ಅವೆಲ್ಲನೂ ನೆಕ್ಸ್ಟ್ ಡೀಟೇಲ್ಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಬರ್ತೀನಿ. ಓಕೆನಾ? ಯಾವುದು ರೇಡಿಯೋಗ್ರಾಫರ್ ಟೆಕ್ನಿಷಿಯನ್ಸ್ ಆತ. ಇದನ್ನು ನೀವೇನಾದರೂ ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತೀರಿ ಅಂದಮೇಲೆ ಈ 4 ಪೋಸ್ಟ್ ಯಾವ ಜೋನ್ ಒಳಗಡೆ ಅವೈಲೇಬಲ್ ಇದೆಯೋ ಆ ಜೋನಿಗೆ ನೀವು ಅಪ್ಲಿಕೇಶನ್ನ ಹಾಕತಕ್ಕದ್ದು. ಯಾವುದು ಎಕ್ಸ್ರೇ ಟೆಕ್ನಿಷಿಯನ್ಸು ಪೋಸ್ಟ್ ಇರೋದು 4. ಬಟ್ ಈ 4 ಪೋಸ್ಟು ಈ ಒಂದು ಜೋನ್ ಒಳಗಡೆ ಯಾವ ಜೋನ್ ಒಳಗಡೆ ವೇಕೆನ್ಸಿ ಐತೋ ಆ ಒಂದು ಜೋನಲ್ಲಿಗೆ ನಾವೇನು ಮಾಡಬೇಕು, ಇಲ್ಲಿ ಅಪ್ಲಿಕೇಶನ್ಸ್ನ ಹಾಕ್ತಾ ಬರೋದು. ಓಕೆನಾ ಫ್ರೆಂಡ್ಸ್? ಇದು ಇವತ್ತಿಂದು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಈ ಅಪ್ಲಿಕೇಶನ್ಸ್ ಹಾಕೋ ಮೆಥಡ್ ಯಾವ ಥರ ಅಪ್ಲಿಕೇಶನ್ಸ್ನ ಹಾಕಬೇಕು, ಅದರ ಫೀಸ್ ಸ್ಟ್ರಕ್ಚರ್ ಏನಿದೆ, ಆಮೇಲೆ ಎಷ್ಟು ಸೈಜ್ ಒಳಗಡೆ ನಾವು ಫೋಟೋಸ್ನ ಅಪ್ಲೋಡ್ನ ಮಾಡಬೇಕು, ಡಾಕ್ಯುಮೆಂಟ್ಸ್ನ ಅಪ್ಲೋಡ್ನ ಮಾಡಬೇಕು, ಯಾವ ಜೋನಿಗೆ ಹಾಕಿದರೆ ನಾವು ಸೇಫ್ ಆಗಿರ್ತೀವಿ ಅಂಥೇಳಿ ಎಲ್ಲ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.